ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅನ್ಕೊಂಡಿದ್ದೀನಿ. ನಾವು ಆರಾಮದಿವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಏನು ಅಂತ ನೋಡೋಕ್ಕೂ ಮುಂಚೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾನು ತೋರಿಸ್ತಿರೋ ಇವತ್ತಿನ ರೆಸಿಪಿ ಬ್ಯಾಚುಲರ್ ರೆಸಿಪಿ ಅನ್ಬೋದು, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವರು 5 ನಿಮಿಷದಲ್ಲೇ ಹೋಗಬೇಕು, ಹಸುವಾಗಿರುತ್ತೆ, ಏನಾದರೂ ಮಾಡಲೇಬೇಕು ಅಂತಿದ್ದಾಗ ಇದನ್ನ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ತರಕಾರಿ ಯೂಸ್ ಮಾಡಬೇಕು ಅನ್ನೋದಿಲ್ಲ, ಮತ್ತೆ ಒಲೆ ಹಚ್ಚಿ ಏನೋ ಬೇಯಿಸ್ಕೋಬೇಕು ಅನ್ನೋದು ಇಲ್ಲ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಯಾವ ರೆಸಿಪಿ ಗೊತ್ತಾ? ಅವಲಕ್ಕಿ. ನೋಡಿ, ಒಂದು ಅಗಲವಾದ ಪಾತ್ರೆಗೆ ಅವಲಕ್ಕಿನ ಹಾಕೊಳ್ತಿದ್ದೀನಿ. ಇದು ಪೇಪರ್ ಅವಲಕ್ಕಿ. ಇದು ಒಂಚೂರು ಸ್ವಲ್ಪ ಲೈಟ್ ಆಗಿ ದಪ್ಪ ಇದೆ. ಇದಕ್ಕಿಂತ ಪೇಪರ್ ಅವಲಕ್ಕಿ ಒಂದು ಬರುತ್ತೆ, ನೀವು ಆ ತರ ಪೇಪರ್ ಅವಲಕ್ಕಿನೂ ತಗೋಬಹುದು. ಈ ರೆಸಿಪಿನ ದಪ್ಪ ಅವಲಕ್ಕಿಯಲ್ಲಿ ಮಾಡೋಕ್ ಬರೋದಿಲ್ಲ, ಪೇಪರ್ ಅವಲಕ್ಕಿಲೇ ಮಾಡಬೇಕು. ನೋಡಿ, ಈ ಪೇಪರ್ ಅವಲಕ್ಕಿಗೆ ನೀರು ಈ ತರ ಲೈಟ್ ಆಗಿ ಚಿಮುಕಿಸ್ತಾ ಅವಲಕ್ಕಿನ ಮೆತ್ತಗೆ ಮಾಡ್ಕೋಬೇಕು. ನೀವು ಬಹಳ ನೀರ್ ಹಾಕಿ ನೆನ್ಸ್ಕೊಂಡ್ಬಿಟ್ರೆ ಮುದ್ದೆ ಆಗ್ಬಿಡುತ್ತೆ. ನಾನು ಹಾಕ್ತಿದ್ದೀನಲ್ಲ, ಆ ತರ ಚಿಮುಕಿಸಿ ನೀರ್ನ ಹಾಕೊಂಡು ಇದನ್ನ ಮೆತ್ತಗಾಗೋವರೆಗೂ ಅವಲಕ್ಕಿನ ಕಲಿಸ್ಕೋಬೇಕು. ನೋಡಿ, ನೀರ್ನ ಬಹಳ ಹಾಕೋಬೇಡಿ, ಸ್ವಲ್ಪ ನೀರ್ ಹಾಕೊಂಡು ಚಿಮುಕಿಸ್ಕೊಳ್ಳಿ. ಮತ್ತೆ ನೀರ್ ಹಾಕಿ ಹಾಗೆ ಬಿಟ್ಬಿಡ್ಬೇಡಿ. ಇದನ್ನ ಮತ್ತೆ ಆ ನೀರ್ ಎಲ್ಲೆಲ್ಲಿ ಬಿದ್ದಿರುತ್ತೋ ಅಲ್ಲಲ್ಲೇ ಮುದ್ದೆ ಆಗ್ಬಿಡುತ್ತೆ. ಚೆನ್ನಾಗಿ ನೀರ್ ಚಿಮುಕಿಸಿದ ತಕ್ಷಣನೇ ಕಲಿಸ್ಕೊಂಡ್ಬಿಡ್ಬೇಕು. ನೋಡಿ, ಈ ತರ ಮೆತ್ತಗೆ ಅವಲಕ್ಕಿನ ಮಾಡ್ಕೋಬೇಕು. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಎಲ್ಲ ಅವಲಕ್ಕಿಗೂ ಖಾರ ಪುಡಿ ಮತ್ತೆ ಉಪ್ಪು ಹತ್ತೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೇನೆ 3 ರಿಂದ 4 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಮಿಕ್ಸ್ ಆಗೋ ಹಾಗೆ ಕಿವುಚಿ ಕಲಿಸ್ಕೋಬೇಕು. ನೋಡಿ, ಈ ತರ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಳ್ತಿರುವಾಗಲೇ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಬೇಕು ಅನಿಸಿದ್ರೆ ಇವಾಗಲೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ. ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ, ನನಗೆ ಉಪ್ಪು ಖಾರ ಕರೆಕ್ಟ್ ಇದೆ ಅನ್ನಿಸ್ತು, ಸಾಕು. ನೋಡಿ, 5 ನಿಮಿಷದಲ್ಲಿ ಅವಲಕ್ಕಿ ರೆಡಿ ಆಯಿತು. ನೀವು ಇದನ್ನ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು, ಅಥವಾ ಸಾಯಂಕಾಲ ಟೀ ಜೊತೆಗೂ ಮಾಡ್ಕೋಬೋದು. ನೀವು ಇದನ್ನ ಹಾಗೇನೂ ತಿನ್ಬೋದು, ಅಥವಾ ಸೇವ್ ಹಾಕೊಂಡಾದ್ರೂ ತಿನ್ಬೋದು. ನಾನಿಲ್ಲಿ ಸೇವ್ ಮತ್ತೆ ಟೀ ಜೊತೆ ಸರ್ವ್ ಮಾಡಿದ್ದೀನಿ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್.